ಸಾರಿಗೆ ನೌಕರರಿಗೆ ಬಿಗ್ ಶಾಕ್ ಕೊಟ್ಟ ಸಿದ್ದು ಸರ್ಕಾರ. ಮುಷ್ಕರದಲ್ಲಿ ಭಾಗವಹಿಸಿದ್ದ ನೌಕರರಿಗೆ ನೋಟಿಸ್ ಜಾರಿ. ಸಾರಿಗೆ ಇಲಾಖೆಯಿಂದ ನೌಕರರಿಗೆ ನೋಟಿಸ್ ಜಾರಿ. ಸಾರಿಗೆ ನೌಕರರಿಗೆ ಬಿಗ್ ಶಾಕ್ ಕೊಟ್ಟ ಸಿದ್ದು ಸರ್ಕಾರ. ಸರ್ಕಾರ ಮತ್ತು ನ್ಯಾಯಾಲಯದ ಮಾತನ್ನು ಧಿಕ್ಕರಿಸಿಕೊಂಡು ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ರಲ್ಲ, ಒಂದಷ್ಟು ಜನರಿಗೆ ಈಗ ನೋಟಿಸ್ ಜಾರಿ ಆಗಿದೆ. ಸಾರಿಗೆ ಇಲಾಖೆಯಿಂದ ನೌಕರರಿಗೆ ನೋಟಿಸ್ ಜಾರಿ. ವೇತನ ಪರಿಷ್ಕರಣೆ, ಬಾಕಿ ವೇತನ ಕುರಿತು ಪ್ರತಿಭಟನೆ ಮಾಡಿದ್ದ ನೌಕರರು. ಕೋರ್ಟ್ ಆದೇಶ ಇತ್ತು. ಹೈಕೋರ್ಟ್ ಮಧ್ಯಪ್ರವೇಶ ಮಾಡಿ ಮುಷ್ಕರ ಕೈ ಬಿಡುವಂತೆ ಸೂಚನೆ ಕೊಟ್ಟಿತ್ತು. ಮುಷ್ಕರದಲ್ಲಿ ಭಾಗಿಯಾಗಿದ್ದ ನೌಕರರಿಗೆ ನೋಟಿಸ್ ಜಾರಿ ಮಾಡಿದ್ದ ಸರ್ಕಾರ. ಶಿಸ್ತು ಕ್ರಮ ನೋಟಿಸ್ ಜಾರಿ ಮಾಡಿದ ಸರ್ಕಾರ. ಸರ್ಕಾರಿ ನೌಕರರವರೆಲ್ಲ ಯಾವುದೇ ರಜೆ ಅರ್ಜಿಯನ್ನು ಸಲ್ಲಿಸದೆ ಮುಷ್ಕರಕ್ಕೆ ಭಾಗಿಯಾಗಿದ್ದೀರಾ? ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡುವ ಕೆಲಸ ಮಾಡಿದ್ದೀರಿ. ಸಂಸ್ಥೆಯ ಘನತೆಯನ್ನು ಹಾಳು ಮಾಡುವ ಕೆಲಸ ಮಾಡಿದ್ದೀರಿ. ಹಾಗಾಗಿ ನಿಮಗೈತೆ ಅನ್ನೋ ಥರ ನೋಟಿಸ್ ಅದು. ನಿನ್ನೆ ಸರ್ಕಾರಿ ನೌಕರರೇನೋ ಅವರ ಬೇಡಿಕೆಗಳಿತ್ತು, ಸರ್ಕಾರದ ಮುಂದೆ ಇಟ್ಟರು, ಏನು ಮುಷ್ಕರ ಮಾಡಿದ್ರು. ಅದರಿಂದ ನೋವು ಅನುಭವಿಸಿದ್ದು ಸಿದ್ದರಾಮಯ್ಯನವರ, ಡಿ ಕೆ ಶಿವಕುಮಾರ್ ಅವರ, ಅಥವಾ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನ ಯಾರಾದರೂ ಮಿನಿಸ್ಟ್ರುಗಳ ಅಲ್ಲ. ಅದರ ನೋವನ್ನು ಅನುಭವಿಸಿದ್ದು ತುಮಕೂರಿನ ಸುಬ್ಬಣ್ಣ, ಹಾಸನದ ಹೀಗೆ ಜನಸಾಮಾನ್ಯರದ್ರದ್ದು ನೋವನ್ನು ಅನುಭವಿಸಿದ್ದು. ಸರ್ಕಾರ ಅನುಭವಿಸ್ತಾ ಅದ್ರ ನೋವು. ಗರ್ಭಿಣಿ ಹೆಂಗಸನ್ನ ನೋಡೋದಕ್ಕೆ ಪಾಪ ಹೆಣ್ಣು ಮಗಳ ಗಂಡ ಹೊರಟಿದ್ದ ಬೆಳಗಾವಿಯಿಂದ. ಹೋಗೋದಕ್ಕೇನು ಫ್ಲೈಟಲ್ಲಿ ಹೋಗೋಕ್ಕಾಗುತ್ತಾ? ಬಡ ಮಧ್ಯಮ ವರ್ಗ ಬಸ್ಸಲ್ಲೇ ಹೋಗಬೇಕು. ಅವರು ಬಸ್ ಸ್ಟ್ಯಾಂಡಲ್ಲೇ ನಿಂತ್ಕೊಂಡು ಕೆಂಪು ಬಸ್ ಇಲ್ಲ. ಕೆಂಪು ಬಸ್ಸು ಅಂದರೆ ಸರ್ಕಾರಿ ಬಸ್ಸು. ಸೊ ಈ ನೋವನ್ನು ಅನುಭವಿಸಿದ್ದು ಯಾರು? ಈಗ ನೋಟಿಸ್ ಕೊಟ್ಟಿರೋದು ಕೂಡ ಅದೇ ಕಾರಣಕ್ಕೋಸ್ಕರ. ನೀವು ರಜೆ ಅರ್ಜಿಯನ್ನು ಸಲ್ಲಿಸದೆ ನಿಮ್ಮ ಸ್ವಾರ್ಥಕ್ಕೋಸ್ಕರ ಮುಷ್ಕರ ಮಾಡೋದಕ್ಕೆ ನೀವು ರಜೆ ಹಾಕ್ಕೊಂಡು ಹೋಗಿದ್ರಲ್ಲ, ಇದರಿಂದ ನೋವು ಅನುಭವಿಸಿದ್ದು ಜನ. ಇದು ಜನವಿರೋಧಿ ಕೃತ್ಯ ಅಂಥೇಳಿ ನೋಟಿಸನ್ನು ಕೊಟ್ಟಿದೆ. ಅದ್ರ ಜೊತೆಗೆ ನಮ್ಮ ನ್ಯಾಯಾಲಯ ಸೂಚನೆ ಕೊಟ್ಟಿದ್ದು, ನೀವು ಕೈ ಬಿಡಬೇಕು ಮುಷ್ಕರ ಅಂತ. ನಂದೆಲ್ಲಿಡ್ಲಿ ಅಂಥೇಳಿ ಮುಷ್ಕರನ ಪ್ರಾರಂಭ ಮಾಡಿದ್ರು. ಸೊ ಈಗ ಅದರ ಕಾನೂನು ಬಿಸಿ ಅನುಭವಿಸ್ತಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.